ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 120 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಇವರು ಹೊರಗಡೆ ಕೂತ್ಕೊಂಡು ಎಣ್ಗಾಯಿ ಪಲ್ಯ ಮತ್ತು ರೈಸು ಊಟ ಮಾಡ್ತಾ ಇರ್ತಾರೆ. ಎಲ್ಲರೂ ಹೊಗಳ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ಅಣ್ಣ ಅಂತಂದು. ಹರಿ ಅಂತೂ ಫುಲ್ ಹೊಗಳ್ತಾ ಇರ್ತಾನೆ. ಅಣ್ಣ, ನಿನ್ನ ಕೈಯಲ್ಲಿ ಏನು ಜಾದು ಇದೆ ಅಣ್ಣ, ಏನೇ ಅಡುಗೆ ಮಾಡು ಅದರನ್ನು ಎಷ್ಟು ಬೊಂಬಾಟಾಗಿರುತ್ತೆ ರುಚಿ. ನಿನ್ನ ಕೈ ರುಚಿ ಯಾರಿಗೂ ಮೀರ್ಸೋಕ್ಕಾಗಲ್ಲ ಬಿಡು, ಅಷ್ಟೊಂದು ರುಚಿ ಮಾಡ್ತೀಯ, ನಿನ್ನ ಕೈ ಗುಣ ಅಂತ ಹೊಗಳ್ತಾ ಇರ್ತಾನೆ. ಹೌದೌದು, ಸಾಕು ಹೊಗಳಿತು. ಅಪ್ಪ ಎಲ್ಲರೂ ಅಂತ ಕೇಳ್ತಾನೆ ಮುತ್ತುರಾಜು. ಅಪ್ಪನ್ನೇ ಮರ್ತುಬಿಟ್ವಿ, ಅವರೇ ತಾನೇ ಹೇಳಿದ್ದು ಎಣ್ಗಾಯಿ ಮಾಡು ಅಂತ, ಅವ್ರನ್ನ ಬಿಟ್ಟೆ ತಿಂತಾಯಿದ್ದೀವಿ ಅಂತ ಚಂದನೂ ಹೇಳ್ತಾಳೆ. ಹೌದು, ಎಲ್ಲಿ ಅಂತ ಅಂದಾಗ ಹರಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ವಯ್ಯಂಗೆ ಏನಾದರೂ ಒಂಚೂರಾದರೂ ಜವಾಬ್ದಾರಿ ಇದೆಯಣ್ಣ, ಹಾಗೆ ಹೆಂಗಂದ್ರೂ ಬಂತು, ಹೆಂಗಂದ್ರೂ ಜೀವನ ಹಂಗೆ ನಡೆಸ್ತಾನೆ, ಒಂಚೂರಾದರೂ ಮನೆ ಬಗ್ಗೆ ಕೇರ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾನೆ. ಅಯ್ಯೋ ಸಾಕು ಸುಮ್ಮನೆ ಇರೋ ಮುತ್ತು ಹೇಳ್ತಾನೆ. ಬೈದಿದ್ದು ಸಾಕು, ಅಪ್ಪ ಎಲ್ಲಿ ಅಂತ ಏನಾದರೂ ಗೊತ್ತಾ ಯಾರಿಗಾದ್ರೂ ಅಂತ ಅಂದಾಗ, ಇನ್ನೆಲ್ಲಿ ಎಲ್ಲ ಕೊಡ್ಕೊಂಡು ಬಿದ್ದಿರ್ತಾನೆ ಅಂತ ಕಂಠಿ ಮತ್ತು ಹರಿ ಹೇಳ್ತಾನೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಚಂದನ ಮತ್ತು ಮುತ್ತು ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರೋ ಸಾಕು ಅಂತ ಅಂದಾಗ, ಆಯ್ತಾಯಿತು ಬಿಡು ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅವ್ರ ಅಪ್ಪನ ವಿಷಯನ. ಆಮೇಲೆ ಹರಿ ಹೇಳ್ತಾನೆ, ಅಣ್ಣ ನಾನು PUC ಓದ್ತಾ ಇರಬೇಕಾದ್ರೆ ಒಂದು ಹುಡುಗಿ ನನಗೆ ಲೈನ್ ಹೊಡಿತಾ ಇದ್ಲಲ್ಲ, ನಿನಗೆ ಗೊತ್ತಲ್ಲ, ನಾನು ಹೇಳ್ತಾ ಇದ್ದೆ ನೋಡು, ಮನೆಗೆ ಬಂದು ಆ ಹುಡುಗಿ ನನ್ನನ್ನೇ ನೋಡ್ತಾ ಇರ್ತಾಳೆ, ಹಾಗೆ ಹೀಗೆ ಅಂತ ಆ ಹುಡುಗಿ ವಿಷಯ ಹೇಳ್ತಾ ಇದ್ನಲ್ಲ, ಒಳ್ಳೆಯ ಗೊಂಬೆ ಥರ ಇದ್ಲು ಬೆಳ್ಳಗೆ ಅಂತ ಹೇಳ್ತಾ ಇರ್ತಾನೆ. ಚಂದನನ ಮುಖ ನೋಡಿಕೊಂಡು, ಹೌದಣ್ಣ ನೀನು ಹೇಳಿದ್ದು ನಿಜ, ಆವಾಗ ಒಂದು ಮಾತು ಹೇಳಿದ್ದೆ ನೀನು, ಸಿಗೋರಿದ್ದರೆ ಎಲ್ಲಾದರೂ ಬಂದು ಸಿಕ್ಕೇ ಸಿಗ್ತಾರೆ, ಸಿಗಲಿಲ್ಲ ಅಂದರೆ ಹತ್ತಿರ ಇದ್ದವರು ಸಿಗಲ್ಲಣ್ಣ, ದೂರ ಇದ್ದವರು ಸಿಕ್ಕೇ ಸಿಗ್ತಾರೆ ಋಣ ಇದ್ದರೆ ಅಂತ ಹೇಳ್ತಾನೆ. ಹೌದಾ, ನನಗೇನು ಇದು ನೆನಪೇ ಇಲ್ವಲ್ಲೋ ಅಂತ ಮುತ್ತುರಾಜ್ ಹೇಳ್ತಾನೆ. ಹೌದಾ, ನಿನಗೆಲ್ಲ ಹೇಳಿದ್ದೆ ಅಣ್ಣ, ಇದನ್ನು ನಿನಗೆ ನೆನಪಿಲ್ಲದೆ ಇರ್ಬೋದು, ಬಟ್ ನನಗಂತೂ ತುಂಬ ನೆನಪಿದೆ ಅಂತ ಹೇಳ್ತಾ ಇರ್ತಾನೆ. ಆ ಹುಡುಗಿ ಪುಣ್ಯ ಮಾಡಿದಾಳೆ ಬಿಡಿ, ನಿಮ್ಮ ಸುಳ್ಳು ಕೇಳಿಸ್ಕೊಂಡು ನಿಮ್ಮ ಜೊತೆಗೆ ಜೀವನ ಮಾಡೋದಕ್ಕಿಂತ ಅವಳು ನಿಮ್ಮನ್ನು ಒಪ್ಕೊಂಡು ಮದುವೆ ಮಾಡ್ಕೊಂಡಿಲ್ದಿದ್ದೇ ಚೆನ್ನಾಗಾಯಿತು, ಅವಳು ಬಚಾವಾದ್ಲು ಅಂತ ಚಂದನ ಹೇಳಿದಾಗ ಎಲ್ಲರೂ ನಗ್ತಾರೆ. ಹಾಗೆಲ್ಲ ನೋಡಬೇಡಿ ಮೇಡಮ್, ನನಗೆ ದೃಷ್ಟಿನೂ ಆಗುತ್ತೆ, ಹಾಗೆ ನಿಮಗೆ ಲವ್ ಆಗಿಬಿಡುತ್ತೆ ನನ್ನನ್ನು, ಆ ಥರ ನೋಡಬೇಡಿ ದುರ್ಗುಟ್ಕೊಂಡು ಅಂತ, ಕದ್ದು ನೋಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಚಂದನ, ಹೌದಾ ನಾನು ಅದಕ್ಕಲ್ಲಪ್ಪ ನೋಡಿದ್ದು ಅಂತ ಹೇಳ್ತಾಳೆ. ಮತ್ತು ಇನ್ನೆದಕ್ಕೆ ಮೇಡಮ್ ಅಂತ ಅಂದಾಗ, ಅಯ್ಯಪ್ಪ ಎಷ್ಟು ಸುಳ್ಳು ಹೇಳ್ತೀರಾ ಅಂತ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಈ ಕಡೆ ನಟರಾಜ್ ಅವ್ರದ್ದು ಸೀನ್ ಏನು ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವರು ಕಾತ್ಯಾಯಿನಿ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಆದಮೇಲೆ ಸಿಟ್ಟು ಮಾಡಿಕೊಂಡು, ಅಲ್ಲೇನು ಅವಾಂತರ ಮಾಡಿರಲ್ಲ, ಬಟ್ ಹಾಗೆ ದುರ್ಗುಟ್ಕೊಂಡು ನೋಡಿಕೊಂಡು ರೋಡಲ್ಲಿ ಬರ್ತಾ ಇರ್ತಾರೆ. ಸಿಟ್ಟಲ್ಲಿ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ಒಂದು ಇವರು ಬ್ರೋಕರು ಬರ್ತಾ ಇರ್ತಾರೆ, ಸ್ಕೂಟಿ ತೊಗೊಂಡು ಇಬ್ಬರು ಡ್ಯಾಶ್ ಹೊಡಿತಾರೆ ಒಬ್ರಿಗೊಬ್ಬರು ನಿಂತ್ಕೊಂಡು. ಆಮೇಲೆ ನಿಂದು ಟೈಮ್ ಚೆನ್ನಾಗಿತ್ತು, ಅದಕ್ಕೆ ನಾನು ಸೈಕಲ್ ತೊಗೊಂಡು ನಿನಗೆ ಡಿಕ್ಕಿ ಹೊಡೆದಿದ್ದೀನಿ, ಇಲ್ಲ ಅಂದಿದ್ರೆ ಲಾರಿನೇ ಹತ್ಸ್ಬಿಡ್ತಾ ಇದ್ದೆ ನಿನ್ನ ಮೇಲೆ ಅಂತ ಸಿಟ್ಟಲ್ಲಿ ಹೇಳ್ತಾರೆ. ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದೀರಾ ನಟರಾಜಣ್ಣ, ಕೂಲಾಗು ಅಂತ ಹೇಳ್ತಾ ಇರ್ತಾನೆ. ಏನು ನಿನಗೆ ಎಷ್ಟು ದುಡ್ಡು ಕೊಡಬೇಕು, ಎಷ್ಟೊಂದು ಹೇಳಬೇಕು ನಿನಗೆ, ನಮ್ಮ ಮುತ್ತುಗೆ ಒಂದು ಒಳ್ಳೆ ಹುಡುಗಿನ ಹುಡುಕ್ಲಿಲ್ಲ ನೀನು, ನನ್ನ ಸೊಸೆ ನೋಡು ಮ್ಯಾಟಮೋನಿಯಲಲ್ಲಿ ಆಲ್ರೆಡಿ ಹುಡುಗಿನ ಹುಡುಕಿದಾಳೆ ಅಂತ ಹೇಳ್ತಾನೆ ನಟರಾಜು. ಅದರಲ್ಲಿ ಹುಡುಕ್ಬೋದಷ್ಟೇ, ಏನಿದ್ರೂ ಹೆಣ್ಣು ಗಂಡನ್ನು ಅವ್ರ ಮನೆ ಇವ್ರ ಮನೆ ಹೊಂದಿಸ್ಬೇಕು ಅಂತ ನಮ್ಮಂಥವ್ರು ಬೇಕೇ ಬೇಕು ನಟರಾಜಣ್ಣ ಅಂತ ಹೇಳ್ತಾನೆ. ಹೌದಪ್ಪ, ಇಷ್ಟು ದಿನ ಎಷ್ಟು ಹೊಂದಿಸಿದೀಯ ನೋಡು, ನಾನು ನೋಡ್ತಾನೇ ಇದ್ದೀನಿ, ಈ ಕೆಲಸನ ಬಿಟ್ಬಿಡು, ಸುಮ್ಮನೆ ನಿನ್ನ ಕೈಲೇ ಆಗೋದಿಲ್ಲ ಅಂತ ಬೈತಾನೆ. ಇಲ್ಲ ಈ ಸರಿ ಮುತ್ತುರಾಜನ್ಗೆ ಮುತ್ತನಂಥ ಹುಡುಗಿನ ಹುಡುಕ್ತೀನಿ, ನೋಡ್ತಾ ಇರೋ ಅಂತ ಹೇಳ್ತಾನೆ. ಆಯಿತು, ಇನ್ನು 15 ದಿನ ಕೊಡ್ತೀನಿ ಟೈಮ್, ಅಷ್ಟರೊಳಗೆ ಹುಡುಕ್ಲಿಲ್ಲ ಅಂದರೆ ನಿನಗಷ್ಟೇ ಅಂತ ಬೈತಾನೆ. ಬೈದು ಇಬ್ಬರು ಆ ಕಡೆ ಈ ಕಡೆ ಹೊರಟೋಗ್ತಾರೆ.
ಈ ಕಡೆ ರಾತ್ರಿ ಆಗಿರುತ್ತೆ. ಹರಿ ಮೊಬೈಲ್ ನೋಡಿಕೊಂಡು ಸ್ಕ್ರಾಲ್ ಮಾಡಿಕೊಂಡು ನೋಡ್ತಾ ಇರ್ತಾನೆ ಹುಡುಗಿಯರ ಫೋಟೋಸ್ ಎಲ್ಲ, ರೀಲ್ಸ್ ಎಲ್ಲ. ಆವಾಗ ಮುತ್ತು ಬಂದುಬಿಟ್ಟು, ಏನೋ ನಿನಗೆ ಮದುವೆ ಆಗಿದೆ, ಸಂಸಾರಸ್ಥ ಆಗಿದೆಯಾ, ಆದ್ರೂ ಇದನ್ನು ಹುಡುಗಿಯರ ಫೋಟೋ ನೋಡೋದು ಬಿಟ್ಟಿಲ್ವಲ್ಲೋ ಅಂತ ಅಂದಾಗ, ಅಯ್ಯೋ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಣ್ಣ, ಇವ್ರು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದಾರೆ, ನಾವು ಒಂದು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇರೋರಿಗೆ ಪ್ರೋತ್ಸಾಹ ಕೊಡಬೇಕು ಅಣ್ಣ, ಲೈಕು ಶೇರು ಮಾಡಬೇಕು, ಆವಾಗಲೇ ಅವರು ಬೆಳೆಯೋದು ಅಂತ ಒಂದು ಹೇಳ್ತಾನೆ. ಹೌದೌದು, ಇದಕ್ಕೇನು ಕಡಿಮೆ ಇಲ್ಲ ನೀನು ಅಂತ ಮುತ್ತು ಬೈತಾನೆ. ಅವಾಗೆ ಮುತ್ತುಗೆ ಒಂದು ಕಾಲ್ ಬರುತ್ತೆ. ಯಾರಣ್ಣ ಎತ್ತು ಅಂತ ಅಂದಾಗ, ಅಯ್ಯೋ ಆ ಮೊನ್ನೆ ಹುಡುಗಿನ ನೋಡ್ಕೊಂಬಂದಿದ್ವಲ್ಲ, ಅವನ ಜೊತೆಗೆ ಆ ಕಾಡು ಪಾಪ ಬಂದಿದ್ನಲ್ಲ ಕಣೋ, ಆ ಹುಡುಗಿನೋ ಅಂತ ಹೇಳ್ತಾನೆ. ಮಾತಾಡು ಅಂತ ಅಂದಾಗ ಮಾತಾಡೋದೇ ಇಲ್ಲ. ಆವಾಗ ಹರಿನೇ ಇಸ್ಕೊಂಡು ಮಾತಾಡ್ತಾನೆ ಮುತ್ತು ಥರ. ಇವತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು, ಆವತ್ತು ಮಾತಾಡಲೇ ಇಲ್ಲ ಅಂತ ಹೇಳ್ತಾಳೆ ಆ ಹುಡುಗಿ. ಹರಿ ಮಾತಾಡೋದು ನೋಡಿ ಹುಡುಗಿ ಅಂತೂ ಫುಲ್ ಇಂಪ್ರೆಸ್ ಆಗಿಬಿಡ್ತಾಳೆ. ಆವತ್ತು ಒಂಚೂರು ಮಾತಾಡಲೇ ಇಲ್ವಲ್ಲ ಅಂದಾಗ, ಓ ನಿಮ್ಮ ಜೊತೆಗೆ ಬಂದಿದ್ನಲ್ಲ ಆ ಹುಡುಗ ಯಾರು, ಅವನು ನೋಡಿನೇ ನನಗೆ ಮಾತೇ ಬರಲಿಲ್ಲ ಅಂತ ಹರಿ ಫುಲ್ ಆ ಹುಡುಗಿಗೆ ಇಂಪ್ರೆಸ್ ಮಾಡಿ ಬಿಡ್ತಾನೆ. ಅದಕ್ಕೆ ಹೌದಾ, ನಾವಿಬ್ಬರು ಮೀಟ್ ಆಗೋಣ ಅಂತ ಹೇಳ್ತಾಳೆ. ಆಯಿತು ಮೊನ್ನೆ ಎಲ್ಲಿ ಮೀಟ್ ಆಗೋಣ ಅಂತ ಅಂದಾಗ, ಮೊನ್ನೆ ಮೀಟ್ ಆಗಿದ್ವಲ್ಲ ಅದೇ ಪ್ಲೇಸಲ್ಲೇ ಮೀಟ್ ಆಗೋಣ ಅಂತ ಹೇಳ್ತಾಳೆ ಆ ಹುಡುಗಿ. ಆಯಿತಾಯಿತು ಅಂತ ಇವನು ಹೇಳ್ತಾನೆ. ಮುತ್ತುರಾಜು ಹಣೆ ಜಂಚ್ಕೊಳ್ತಿರ್ತಾನೆ. ಯಾಕೋ ಅಂತ ಈಗೆಲ್ಲ ಮಾತಾಡ್ತೀಯ ಅಂತ ಫೋನ್ ಕಸ್ಕೊಂಡು ಕಟ್ ಮಾಡ್ತಾನೆ. ಯಾಕಣ್ಣ ಫೋನ್ ಕಟ್ ಮಾಡಿದೆ ಅಂತ ಅಂದಾಗ, ಸುಮ್ಮನೆ ಇರೋ, ಆ ಹುಡುಗಿ ನಂಗೆ ಸೂಟ್ ಆಗೋದಿಲ್ಲ, ನಾನು ಸುಮ್ಮನೆ ಇರು ಅಂತ ಬೈತಾನೆ. ಆಯ್ತಣ್ಣ, ಇನ್ನೊಂದು ಸರಿ ಮಾಡಿಲ್ಲ ನೋಡಿ, ಎತ್ತು ಅಂತ ಅಂದಾಗ ಮತ್ತೆ ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡ್ತಾನೆ. ಆ ಹುಡುಗಿ ನಂಗೆ ಸೂಟ್ ಆಗೋದಿಲ್ಲ, ಸುಮ್ಮನೆ ಇರಪ್ಪ ನೀನು ಅಂತ ಅಂದಾಗ ಹರಿ ಹೇಳ್ತಾನೆ, ಸರಿ ಅಣ್ಣ, ಈ ಥರ ಹುಡುಗಿ ಜೊತೆಗೆ ಮಾತಾಡೋದು ಕಲ್ತ್ಕೊ ಅಂತ ಅವ್ರ ಅಣ್ಣಗೆ ಬುದ್ಧಿ ಹೇಳ್ತಾನೆ. ಆಯ್ತಾಯಿತು, ನೀನು ಮಾತಾಡಿದ್ದು ಸಾಕು, ನಾನು ಕಲ್ತ್ಕೊತೀನಿ, ಇಡು ಕಾಲ್, ಸರಿ ಮಲ್ಕೋ, ಲೇಟ್ ಆಯಿತು ಅಂತ ಬೈದು ಇಬ್ಬರು ಮಲ್ಕೋತಾರೆ. ಬೆಳಕು ಹರಿಯುತ್ತೆ. ಈ ಕಡೆ ಚಂದನ ತವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಅವ್ರ ಅದಕ್ಕೆ ಚಂದನಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವಳದು ಆಧಾರ್ ನಂಬರ್ನ ಒಂದು ಪೇಪರಲ್ಲಿ ಬರೆದಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕೊಂಬರೋಣ ಅಂತ ಹೇಳಿ ಹೊರಟೋಗ್ತಾಳೆ. ಅದನ್ನು ಅಬ್ಸರ್ವ್ ಮಾಡಿರ್ತಾನೆ ದಾಸು. ಇವಳದು ಆಧಾರ್ ಕಾರ್ಡ್ ನಂಬರ್ ಬದಲಿ ಇನ್ನೊಂದು ದಿವ್ಯಾಂದು ಆಧಾರ್ ಕಾರ್ಡ್ ನಂಬರು ಬರೆದಿಟ್ಬಿಡ್ತಾನೆ. ಇವಳು ಮತ್ತೆ ವಾಪಸ್ ಬರ್ತಾಳೆ. ಚಂದನಗೆ ಆಧಾರ್ ನಂಬರ್ನ ಫೋಟೋ ಹೊಡೆದು ಕಳಿಸ್ತಾಳೆ. ಇವಳಿಗೆ ಆವಾಗ ಸಮಾಧಾನ ಆಗುತ್ತೆ. ಪಾಪ ಇದು ಆಧಾರ್ ನಂಬರ್ ತೊಗೊಂಡು ಅವಳಿಗೊಂದು ಜಾಬ್ ಸಿಕ್ಕರೆ ಸಾಕಾಗುತ್ತೆ, ಜೀವನ ಸೆಟ್ಲಾಗಲಿ ಅಂತ. ಈ ಕಡೆ ಹರಿ ಒಂದು ಬಿಲ್ಡಪ್ ಕೊಡ್ಕೊಂಡು ಕೂತ್ಕೊಂಡಿರ್ತಾನೆ. ಹುಡುಗಿನ ಹೆಂಗೆ ಇಂಪ್ರೆಸ್ ಮಾಡ್ಬೋದಪ್ಪ, ನಮ್ಮ ಮನೆಯಲ್ಲಿರೋ ಹುಡುಗಿನೇ ಇಂಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತ ಇರ್ತಾನೆ. ತಾಜ್ ಮಹಲ್ ಆಗ್ರಾಕ್ಕೆ ಕರ್ಕೊಂಡು ಹೋಗೋದಾ, ಇಲ್ಲೋಗೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನ ಮನಸ್ಸಲ್ಲಿ ಇನ್ನೊಂದು ಬರುತ್ತೆ. ಅವನ ಮನಸ್ಸೇ ಹೇಳುತ್ತೆ, ಓ ನಿನ್ನ ಬಡ್ಜೆಟ್ ಇಲ್ಲ, ಈ ಥರ ಎಲ್ಲ ಫೋರ್ಸ್ ಕೊಡಬೇಡ, ಸುಮ್ಮನೆ ಮನೆ ಕೆಲಸ ಮಾಡಿ ಇಂಪ್ರೆಸ್ ಮಾಡು ಅಂತ ಹೇಳುತ್ತೆ. ದಾಸು ಹೊರಟೋಗ್ತಾನೆ. ಈ ಕಡೆ ಚಂದನಾಗೆ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಅದನ್ನು ಕೇಳಿ ಇವಳಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಥ್ಯಾಂಕ್ ಯು, ಅದಕ್ಕೆ ಈ ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾಳೆ. ಆಧಾರ್ ನಂಬರ್ನ ಸೆಂಡ್ ಮಾಡಿರ್ತಾಳೆ ಅವ್ರ ಅದಕ್ಕೆ. ಅದನ್ನು ನೋಡಿ ಫುಲ್ ಖುಷಿ ಆಗಿಬಿಡ್ತಾಳೆ ಚಂದನ. ಈ ಕಡೆ ಹರಿ ಚಂದನ ಬಂದು ನನ್ನನ್ನು ನೋಡ್ತಾಳೆ, ನಾನು ಮನೆ ಕೆಲಸ ಮಾಡೋದು ಅಂತ ನೋಡಿ ಇಂಪ್ರೆಸ್ ಆಗ್ತಾಳೆ ಅಂತಂದು ಕಸ ಬಳಿತಾ ಇರ್ತಾನೆ. ಅಷ್ಟರಲ್ಲಿ ಬರ್ತಾಳೆ. ಚಂದನ, ಏನು ಮಾಡ್ತಾಯಿದ್ದೀರಾ ನೀವು ಅಂತ ಅಂದಾಗ, ನಿಮ್ಗೆ ಗೊತ್ತಾಗ್ತಾ ಇಲ್ವಾ, ಮನೆಯೆಲ್ಲ ಗಲೀಜಾಗಿತ್ತು, ಕಸ ಗುಡಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಹೌದಾ, ಇನ್ನೊಂದು ಗುಡ್ ನ್ಯೂಸು ಅಂತ ಹೇಳ್ತಾಳೆ. ಏನು ಹೇಳಿ ಮೇಡಮ್ ಅಂತ ಅಂದಾಗ, ನಮ್ಮ ಅತ್ತಿಗೆ ಕಾಲ್ ಮಾಡಿದರು, ನನಗೆ ಆಧಾರ್ ನಂಬರ್ನ ಸೆಂಡ್ ಮಾಡಿದ್ದಾರೆ, ಬನ್ನಿ ಹೋಗಿ ಪ್ರಿಂಟೌಟ್ ಹಾಕ್ಸ್ಕೊಂಬರೋಣ ಅಂತ ಹೇಳ್ತಾಳೆ. ಅದನ್ನು ಕಸ ಮತ್ತು ಪೊರ್ಕೆನ ಬಿಸಾಕ್ಬಿಡ್ತಾನೆ. ಯಾಕೆ ನಿಮಗೆ ಖುಷಿ ಆಗಲಿಲ್ವಾ ಅಂತ ಅಂದಾಗ, ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.